ಇವತ್ತು ಬೆಳಗ್ಗೆ ಎದ್ದು ನಾನು ಓದ್ತಿದ್ದಂತಹ ಪುಸ್ತಕಕ್ಕೆ ಶುಭೋದಯನ ಹೇಳಿ ಇವತ್ತಿನ ದಿನಾನ ಆರಂಭ ಮಾಡಿದೆ. ಹಾಗೂ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಬಿಸಿನೀರನ್ನು ಕುಡಿದೆ. ತಿಂಡಿಗೆ ಪನ್ನೀರ್ ಫ್ರೈಡ್ ರೈಸನ್ನು ಮಾಡಿದರು ಅಮ್ಮ. ಮಧ್ಯಾಹ್ನ ಮತ್ತು ಸಂಜೆಗೆ ಚಿಕನ್ ಸಲಾಡನ್ನು ಮಾಡಿಕೊಂಡೆ ನಾನೇ. ಹೇಗೆ ಮಾಡಿದೆ ಅನ್ನೋ ವಿಡಿಯೋ ಕೂಡ ಇಲ್ಲಿ ಹಾಕಿದ್ದೀನಿ. ಮೊದಲಿಗೆ 600 ಗ್ರಾಮ್ಸ್ ಆಫ್ ಬ್ರೆಸ್ಟ್ ಚಿಕನ್ ತೊಗೊಂಡೆ. ಅದಕ್ಕೆ ಅರಿಶಿಣ, ಸಾಲ್ಟ್, ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ, ಮೊಸರು ಇವೆಲ್ಲವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಟೆ. ಈ ಚಿಕನ್ ಸಲಾಡ್ಗೆ ಒಂದು ಸಾಸನ್ನು ಕೂಡ ರೆಡಿ ಮಾಡಿಕೊಂಡೆ. ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮನ್ನು ಚಿಕ್ಕದಾಗಿ ಹೆಚ್ಕೊಂಡು ಅದನ್ನು ತವಾ ಮೇಲೆ ವಿತೌಟ್ ಆಯಿಲ್ ಡ್ರೈ ರೋಸ್ಟ್ ಮಾಡಿದೆ. ಒಂದು ಖಾಲಿ ಜಾರ್ಗೆ ನಾನಾಗಲೇ ಡ್ರೈ ಮಾಡಿ ಇಟ್ಕೊಂಡಂತಹ ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮನ್ನು ಹಾಕಿದೆ. ಹಾಗೂ ನಾನು ಒಂದು ಬಾಯ್ಲ್ಡ್ ಎಗ್ಗನ್ನು ಕೂಡ ಇಟ್ಟಿದ್ದೆ. ಸೊ ಅದನ್ನು ಕೂಡ ಹಾಕಿ ಹಾಗೂ 15 ನಿಮಿಷಗಳ ಕಾಲ ಬಿಸಿನೀರಲ್ಲಿ ಒಣಮೆಣಸಿನ್ಕಾಯನ್ನು ನೆನೆ ಹಾಕಿದೆ. ಅದನ್ನು ಕೂಡ ಹಾಕಿ ಸಾಲ್ಟ್ ಹಾಕಿ ಗಿರ್ರಂತ ಒಂದು ಗ್ರೈಂಡ್ ಮಾಡಿಕೊಂಡೆ. ಅದನ್ನು ಸೈಡ್ಗಿಟ್ಟು ನಾನು ಆಗಲೇ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದಂತಹ ಚಿಕನನ್ನು ತವಾ ಮೇಲೆ ಹಾಕಿ ಚೆನ್ನಾಗಿ ಕುಕ್ ಮಾಡಿದೆ. ಆ್ಯಂಡ್ ಇಟ್ ಟರ್ನ್ಡ್ ಔಟ್ ಸೋ ಗುಡ್. ಇದ್ರ ಮೇಲೆ ನಾನು ರೆಡಿ ಮಾಡಿಟ್ಕೊಂಡಂತಹ ಸಾಸನ್ನು ಹಾಕಿದೆ. ವಾವ್! ಅದಾದಮೇಲೆ ಸಂಜೆ ರಾಗಿ ಹಿಟ್ಟನ್ನು ಬಳಸಿ ಒಂದು ಕೇಕನ್ನು ಮಾಡಿದೆ. ರಾಗಿ ಹಿಟ್ಟಿನಿಂದ ಮಾಡಿದಂಥ ಕೇಕ್ ಕೂಡ ಟರ್ನ್ಡ್ ಔಟ್ ಸೋ ಗುಡ್. ಆ್ಯಂಡ್ ಡಯಟ್ ಟೈಮಲ್ಲಿ ಸ್ವೀಟ್ ಕ್ರೇವಿಂಗ್ಸ್ ಆದಾಗ ಇದನ್ನು ತಿನ್ನೋದು ಬೆಸ್ಟ್ ಅಂತ ಹೇಳ್ತೀನಿ. ಇಟ್ ಈಸ್ ವೆರಿ ಲೆಸ್ ಕ್ಯಾಲರೀಸ್ ಆ್ಯಂಡ್ ರಾಗಿ ಹಿಟ್ಟು ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುತ್ತೆ. ಸೊ ಐ ವುಡ್ ಸಜೆಸ್ಟ್ ತುಂಬ ಸ್ವೀಟ್ ಕ್ರೇವಿಂಗ್ಸ್ ಆದಾಗ ಇದನ್ನು ತಿನ್ನೋಕೆ. ಹಾಗೂ ಸಂಜೆ ಫ್ರೂಟ್ಸನ್ನು ತಂದಿದ್ದೆ. ಸೆಕೆಗಾಲದಲ್ಲಿ ನನಗಿಷ್ಟ ಆಗೋ ಇನ್ನೊಂದು ಪಾಯಿಂಟ್ ಅಂದರೆ ಮಾವಿನ ಹಣ್ಣಿನ ಸೀಸನ್ ಬರುತ್ತೆ. ಸೊ ಎಷ್ಟು ಬೇಕಾದರೂ ಈ ಸೀಸನಲ್ಲಿ ಮಾವಿನ ಹಣ್ಣನ್ನು ತಿನ್ಬೋದು. ಬಟ್ ವೆಯ್ಟ್ ಲಾಸಲ್ಲಿ ಇರೋದ್ರಿಂದ, ವೆಯ್ಟ್ ಲಾಸ್ ಜರ್ನಿ ಮಾಡ್ತಿರೋದ್ರಿಂದ ಎಲ್ಲವನ್ನ ಮಿತಿಯಲ್ಲಿ ಸೇವಿಸೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಫ್ರೆಶ್ ಅಪ್ ಆಗಿ ಜಿಮ್ ಹೋದೆ. ಆ್ಯಂಡ್ ಇವತ್ತು ನಾನು 4.5 ಲೀಟರ್ಸ್ ಆಫ್ ನೀರನ್ನು ಕೊಡ್ತೆ. ನನ್ನ ಬಾಡಿನ ತುಂಬಾ ಹೈಡ್ರೇಟ್ ಆಗಿ ಇಟ್ಕೊಂಡಿದ್ದೀನಿ. ಅಷ್ಟೇ ಅಲ್ಲದೆ ಇವತ್ತಿನ ವರ್ಕೌಟ್ ಬ್ಯಾಕ್ ವರ್ಕೌಟ್ ಆಗಿತ್ತು. ಸೊ ಅದನ್ನು ಕೂಡ ಮುಗಿಸ್ದೆ. ಆ್ಯಂಡ್ ನನ್ನ ಆ್ಯಬ್ಸ್, ಕಾರ್ಡಿಯೋ, ವಾರ್ಮ್ ಅಪ್, ಸ್ಟಿಕ್ ಎಲ್ಲವನ್ನ ಮುಗಿಸಿ ಇವತ್ತಿನ ದಿನಾನ ಕಂಪ್ಲೀಟ್ ಮಾಡಿದೆ. ಹಾಗೂ ಇವತ್ತು ನಾನು ರಾತ್ರಿ ಊಟಕ್ಕೆ ಚಿಕನ್ ಸಲಾಡ್ ಮತ್ತು ಮುದ್ದೆ ಬೇಳೆ ಸಾರನ್ನು ತಿಂದೆ. ಅದೆಲ್ಲ ಆದಮೇಲೆ ನಾನು ನಿಮಗೆ ಒಂದು ಬಾಡಿ ಸ್ಪ್ರೇ ಬಗ್ಗೆ ಹೇಳೋಣ ಅಂದ್ಕೊಂಡೆ. ದಟ್ ಇಸ್ ಸೋ ಗುಡ್. ಈಸಿ ಬೈಯಲ್ಲಿ 99 ರುಪೀಸ್ ಕೊಟ್ಟು ತೊಗೊಂಡೆ. ದ ಸ್ಮೆಲ್ ಇಸ್ ಸೋ ಗುಡ್. ಬ್ಲಷ್ ಬಾಡಿ ಸ್ಪ್ರೇ ಅಂತ. ನೀವು ಒಂದ್ಸಲ ಟ್ರೈ ಮಾಡಿ. ಆ್ಯಂಡ್ ಐ ಆಮ್ ಪ್ರಿಟಿ ಶ್ಯೂರ್ ಯು ಗೋನಾ ಲವ್ ಇಟ್. ಥ್ಯಾಂಕ್ ಯು. ಗುಡ್ ನೈಟ್.